ನಮಸ್ಕಾರ ವೀಕ್ಷಕರೇ, ಎಸ್ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಮಾರುತೀಶ್ವರ ಕಾರ್ತಿಕೋತ್ಸವ ಹಾಗೂ ವೇದಾಂತ ಪರಿಷತ್ ಮತ್ತು ಸಹಸ್ರ ದೀಪೋತ್ಸವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಮಾರುತೀಶ್ವರ ಕಾರ್ತಿಕೋತ್ಸವ ಹಾಗೂ ವೇದಾಂತ ಪರಿಷತ್ ಮತ್ತು ಸಹಸ್ರ ದೀಪೋತ್ಸವದ ಅಂಗವಾಗಿ ಗುರುವಾರ ದಿನಾಂಕ 11-12-2025ರಿಂದ 13-12-2025ರವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಸಾಯಂಕಾಲ ಪರಮ ಪೂಜ್ಯರಿಂದ ಮಂಗಲ ಪ್ರವಚನವೂ ನಡೆಯಿತು. ಪಾವನ ಸಾನ್ನಿಧ್ಯ ಬ್ರಹ್ಮ ಶ್ರೀ ಪರಿಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು, ಪ್ರಭುಸಿದ್ಧ ಶಾಂತಶ್ರಾಮ ಮುತ್ತೂರು ಬೆಳವಡ, ದಿವ್ಯ ಸಾನ್ನಿಧ್ಯ ಬ್ರಹ್ಮ ಶ್ರೀ ಶಿವಪುತ್ರಾವಧೂತ ಮಹಾಸ್ವಾಮಿಗಳು, ಶಿವಪುತ್ರಾವಧೂತ ಮಠ ಲಿಂಗನೂರು, ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ರಾಚೋಟೇಶ್ವರ ಮಠ ಮುತ್ತೂರು, ನೇತೃತ್ವದ ಬ್ರಹ್ಮ ಶ್ರೀ ಸಿದ್ಧಾನಂದ ಮಹಾಸ್ವಾಮಿಗಳು, ಸಿದ್ಧಾರೂಢ ಮಠ ಬುದ್ನಿ ಪೂಜ್ಯರು ಇದ್ದರು. ಕೊನೆಯ ದಿನ ಶನಿವಾರ ಮುಂಜಾನೆ ಪಂಚಾಮೃತ ಅಭಿಷೇಕ ಪೂಜೆ ಮಾಡಿ ಸಾಯಂಕಾಲ ಮಾರುತೀಶ್ವರ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾದು ಹೋಗುವಾಗ ರಂಗೋಲಿ ಹಾಕಿ ಮುತ್ತೈದೆಯರು ಆರತಿ ಹಿಡಿದುಕೊಂಡು ಬರುತ್ತಾರೆ. ನಂತರ ದೀಪೋತ್ಸವ ಕಾರ್ಯಕ್ರಮವು ಪೂಜೆಯಿಂದ ಆರಂಭಿಸಿ ನಂತರ ಬಂದಂಥ ಸದ್ಭಕ್ತರಿಂದ ದೀಪ ಹಚ್ಚಿದರು. ನಂತರ ಪ್ರವಚನ ಕಾರ್ಯಕ್ರಮವೂ ನೆರವೇರಿತು. ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯೂ ಮಾಡಲಾಗಿತ್ತು. ವರದಿ ಶ್ರೀಕಾಂತ್ ಮಠಪತಿ,
ಅಂಧಕಾರ ನಮ್ಮ ಜೀವನದ ಅಜ್ಞಾನ ಅಂಧಕಾರ ಹೋಗಲಾಡಿಸುವ ಮಾರುತಿ ಸದಾವ ಕಾಲ ಹೇಗ ನೀನು ಪರಮಾತ್ಮ ನಾಮಸ್ಮರಣೆಯನ್ನ ಮಾಡಿ ಜಗತ್ತಿನೊಳಗೆ ಅಜರಾಮರ ಆಗಿ ಉಳಿದಿಯಲ್ಲ, ಹಾಗ ನಾವು ಕೂಡ ಈ ಹುಟ್ಟು ಸಾವು ಅನ್ನತಕ್ಕಂಥ ಬಂಧನದಿಂದ ಬಿಡುಗಡೆ ಆಗತಕ್ಕಂಥ ದುಃಖದಿಂದ ದೂರ ಮಾಡಿ ನಮ್ಮನ್ನು ಸದಾವ ಕಾಲ ನಿನ್ನ ನಾಮಸ್ಮರಣೆಯೊಳಗ ನಿನ್ನ ಸೇವೆಯೊಳಗ ಇಟ್ಟುಕೊಂಡು ನಮ್ಮ ದುಃಖಗಳನ್ನು ಕೂಡ ಪರಿಹರಿಸು ಅಂತ ತಿಳಿದು ದೀಪ ಹಚ್ಚಿ ನಮ್ಮ ಬಾಳಿನೊಳಗ ಬೆಳಗು ಅಂತ ದೀಪ ಹಚ್ಚಿವಿ. ಅಂತ ಯಾವ ಮಾರುತೇಶ್ವರ ತಮ್ಮೆಲ್ಲರಿಗೂ ಕೂಡ ತಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸಿ ನನ್ನೆರಡು ವಾಗ್ರೂಪ ಶಿವಪುಸ್ತಕಗಳನ್ನ ಸದ್ಗುಣಾಕರ್ಷಣಾರೈತರು ಗುರುದೇವ ಗುರು ಸಮಾನ तेजस्वी नामधीतमस्तु मा विद्विषाय। ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿ ಬಿಡಬೇಕು, ನಮ್ಮದನ್ನ ನಾವು ಕಲಿಬೇಕು. ಸ್ವಾಮಿ ವಿವೇಕಾನಂದ ಒಂದ್ಸಲ ಅದೇನ ಕುರಿತಲ್ಲ ಚಿಕಾಗೋ ಪಟ್ಟಣದಾಗ ಅವರು ನೀವು ಫೋಟೋ ನೋಡಿರ್ಬೋದು, ಬಹಳ ಮಂದಿ ನೋಡಿರ್ತೀವಿ. ಕಾಲಾಗ ಊಟದವ್ರಿ ಪ್ಯಾಂಟ್ ಹಾಕ್ಯಾರ, ಮ್ಯಾಲ ಕೋಟ್ ಹಾಕ್ಯಾರ, ಮತ್ ಮ್ಯಾಲ ಪಟಕ ಹಾಕ್ಯಾರ. ಒಂದ್ಕೋ ಸಂಬಂಧ ಇರ್ತು ಮತ್ತು ಕೋಟ ಬೂಟ ಸೂಟ ಪಟಕ ಇಂಥವ್ರು ಆ ಚಿಕಾಗೋ ಪಟ್ಟಣದಾಗ ಹೊಂಟಿರತ್ತವ್ರು ಹೋಗ್ಬೇಕಾದ್ರೆ ಅವ್ರು ಕೇಳಿದ್ರು, ಅಲ್ರಿ ಒಂದ್ಕೋ ಸಂಬಂಧ ತಾಳೆಲ್ಲ ಬೆಳಿರತ್ತಾಗಲ್ಲ. ಹೆಣ್ಮಾಳ ಉದಾಹರಣೆ ಆಯ್ತು ನೋಡಿ. ಹೆಣ್ಮಾಳ ಬಗ್ಗೆ ಗಂಡ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದ, ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದ. ಹೆಣ್ಮಾಳ ಒಟ್ಟ ಎಲ್ಲಾ ಮ್ಯಾಚಿಂಗ್ ಇರ್ತದ ಅಂತ, ಮ್ಯಾಚಿಂಗ್ ದೊಡ್ಡ ಎಲ್ಲ ಮ್ಯಾಚಿಂಗ್ ಒಟ್ಟ ಟಿಕ್ಕಡಿ ಸಹಿತ ಮ್ಯಾಚಿಂಗ್ ಇರ್ತಾವ. ಒಬ್ರು ಬಳಿ ಟಿಕ್ಕಡಿ ಸೀರೆ ಎಲ್ಲ ಒಟ್ಟ ಟೋಟಲ್. ಆದ್ರ ಹೆಣ್ಮಗಳು ಯಾವತ್ತು ಹಸರ 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 ಬುಕ್ ಮಾತೈತಿ. ಯಾಕಂತ ಕೇಳಿದ್ರು ಗುರುಗಳು, ಅಲ್ವಾ ಎಲ್ಲಾ ಮ್ಯಾಚಿಂಗ್ ಐತಿ, ಇದ ಒಂದ್ ಯಾಕೆ ಹಸರು ಇಟ್ಕೊಂಡು ಅಂತ ಕೇಳಿದ್ರು. ನಾನು ಗಾಂಧ ನೋಡ್ರಿ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾನ, ಕೆಂಪ್ ಹಚ್ಬೋದ ಮುಂದೆ ಬರೋಲ್ಲ ಅನ್ನೋದಕ್ಕೆ. ಯಾಕಂದ್ರೆ 2 ಸಿನಿಮಾದಿಂದ ಮುಂದೆ ಹೋಗ್ಬಿಟ್ರಿ ಏನಾದ್ರು ಹೌದಲ್ರಿ. ಯಾಕಂದ್ರೆ ಸಂಸ್ಕಾರಗಳು ಬೇಕು, ನಮಗೂ ಸಂಸ್ಕಾರಗಳು ನಮ್ಮ ಭಾರತೀಯ ಸಂಸ್ಕಾರಗಳು ಬೇಕು. ಯಾಕಂದ್ರೆ ವಿವೇಕಾನಂದ ಹೇಳಾಕ್ತೀನಿ ಅದ ಏನ್ರಿ ಒಂದು ತಾಳಿಲ್ಲ ಬೆಳೆದ ಕೋಟ ಬೂಟ ಸೂಟ ಏನು ನಾಲ್ ಮತ್ತ ಪೇಟ ಹಿಂಗ್ಯಾಕೆ ನೋಡಪ್ಪ. ಇದು ಬೂಟ ಐತಲ್ಲ, ಇದು ನಿಮ್ಮ ಸಂಸ್ಕೃತಿ, ನಮ್ಮದಲ್ಲದು. ಅಮೇರಿಕನ್ ಸಂಸ್ಕೃತಿ ಅವರ, ಪಾಶ್ಚಿಮಾತ್ಯ ಸಂಸ್ಕೃತಿ ಅವರ ಬೂಟ ಅವೆಲ್ಲ ತಳಗಿಟ್ಟಿ. ನಾನು ಈ ಪೇಟ ಏನಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ನಾನು ಮ್ಯಾಲ ಇಟ್ಟಿನಿ, ಅವ್ರು ಕೆಳಗದವ್ರೆಲ್ಲ ನೋಡ್ರಿ. ಯಾಕ್ರಿ ನಮ್ಮ ಸಂಸ್ಕೃತಿಗಳು ನಮ್ಮ ಗುರು ಇಲ್ಲದೆ ಎಂತಪ್ಪ ಪುರುಷನಿಗೆ ಮುಕ್ತಿ ಸಂಭವಿಸುವುದಂತ ಹಿರಿಯ ಮಹಾತ್ಮರು ಹೇಳೋದು. ಯಾರಿಗರೆ ಈ ಮಾನವ ಜನ್ಮ ಹುಟ್ಟಿ ಬಂದ ಬಳಿಕ ಸ್ವಯಂ ಜ್ಞಾನದಿಂದ ಯಾರು ಮುಕ್ತ ಆಗ್ಯಾರನು ಆಗಕ್ಕೆ ಬರಂಗಿಲ್ರಿ, ಆಗಕ್ಕೆ ಬರಂಗಿಲ್ಲ. ಯಾಕೆ ಆಗಕ್ಕೆ ಬರಂಗಿಲ್ಲ? ತನ್ನ ಜ್ಞಾನ ಇಲ್ಲ, ಅನ್ಯತ್ರ ಜ್ಞಾನನೇ ಇಲ್ಲ. ಯಾಕಂತಂದ್ರೆ ಸ್ವಯಂ ಇದು ಏನು ಪಂಚಮಹಾಭೂತ ಶರೀರ ಇದು ನಂದನಂತ ನಂಬ್ಯಾದ. ಎಲ್ಲಿ ತನಕ ಪಂಚಮಹಾಭೂತ ಈ ಶರೀರ ನಂದ ಅಲ್ಲನಂತ ಸ್ವಯಂ ಜ್ಞಾನ ಅವನಿಗೆ ಆಯ್ತು ಅಂತಂದ್ರೆ ಅವನಿಗೆ ಮುಕ್ತಿಗೆ ಯೋಗ್ಯ ಸಾಧಕ. ಇದು ಮುಕ್ತಿಗೆ ಯೋಗ್ಯ ಸಾಧಕ.
ಯಾಕಂತಂದ್ರ ಸ್ವಯಂ ಜ್ಞಾನ ಅಷ್ಟಮಾ ಸಿದ್ಧಿಗಳಷ್ಟು ಸಂಪರ್ಕದೊಳಗೆ ನಾವು ಹೋಗ್ಬೇಕಾಗಿತ್ತು ಅಂತಂದ್ರ ಜ್ಞಾನಿಗಳು ಹೇಳಿಕೊಂಡು ಬರ್ತಾರೋ ಅಷ್ಟಮಾ ಸಿದ್ಧಿ ಗೃಹಸ್ಥರಿಗೆ ಮಾತ್ರ ಒಲಿತಾವಂತ. ಎಲ್ಲವನ್ನು ತೆಗೆದು ಹಾಕ್ರಿ. ನೀವು ತೆಗೆದು ಹಾಕಿದ್ರೆ ಅಂದ್ರೆ ನೀವು ಒಂದು ಸುಂದರವಾಗಿರ್ತಕ್ಕಂತಹ ವಿಗ್ರಹ ಆಗ್ತೀರಿ, ನೀವು ಪೂಜೆಗೆ ಯೋಗ್ಯರಾಗ್ತೀರಿ. ತೆಗೆದು ಹಾಕಲಿಲ್ಲ ಅಂದ್ರ ಎಲ್ಲೋ ಬಿದ್ದಿರೋ ಕಲ್ಲ ಎಲ್ಲೋ ಇರ್ತದ. ಅದನ್ನ ತೆಗೆದು ಹಾಕಬೇಕು ಅಂದ್ರ ಇಂತಹ ಕಾರ್ಯಕ್ರಮಗಳು ಬೇಕಾಗ್ತವ. ಈ ವರ್ಷ 3 ದಿವಸ ಕಾರ್ತಿಕೋತ್ಸವ ಮಾಡಿರಿ, ಬ್ಯಾಟ್ರಿ ಫುಲ್ ಚಾರ್ಜ್. ಇನ್ನು ಮತ್ತೆ ಮುಂದಿನ ಕಾರ್ತಿಕೋತ್ಸವದ ಬ್ಯಾಟ್ರಿ ಫುಲ್ ಚಾರ್ಜ್. ಹೆಂಗ ಒಂದು ದಿವಸ ಮುಂಜಾನೆ ಮೊಬೈಲ್ ಚಾರ್ಜ್ ಮಾಡಿ ಬಿಟ್ರಿ ಅಂದ್ರ ಇಡೀ ದಿವಸ ಮೊಬೈಲ್ ಹೆಂಗ ಹಿಡ್ಕೊಂಡು ತಿರುಗಾಡಿದ್ರು ನಡೀತದ, ಎಲ್ಲಿ ಹೋದ್ರು ನಡೀತದ, ಎಷ್ಟು ಮಾತಾಡಿದ್ರು ನಡೀತದ, ಎಷ್ಟು ಫೋಟೋ ತಕೊಂಡ್ರು ನಡೀತದ. ಹಂಗ ಪ್ರತಿ ವರ್ಷ ಕಾರ್ತಿಕೋತ್ಸವ ಮಾಡಿ ಬದುಕಿನಂತಕ್ಕಂತಹ ಬ್ಯಾಟ್ರಿ ಫುಲ್ ಮಾಡ್ಕೊಂಡು ಬಿಟ್ರಿ ಅಂದ್ರೆ ಇನ್ನು ಮುಂದಿನ ವರ್ಷ ತಕ್ಕ ಬ್ಯಾಟ್ರಿ ಫುಲ್ ಎಷ್ಟು ಬೇಕಾಟ ಕಾರ್ಯ ಮಾಡಿ ಹನುಮಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಇರ್ತದ. ಇದು ಬೇಕಾಗ್ತದ ಮನುಷ್ಯ. ಬ್ಯಾಟ್ರಿ ಚಾರ್ಜ್ ಮಾಡ್ಕೋರಿ. ಸುಮ ಕೂತಿ ಅದು ಆದ್ರ ಪ್ರಯೋಜನ ಇಲ್ರಿ. ಇಲ್ಲಿ ಏನಾದ್ರೂ ಒಂದಿಟ್ಟು ತಗೊಂಡ ಹೋಗ್ಬೇಕು. ಹುಕ್ಕಿ ಅನ್ನ ಸರ್ ಐತ್ರಿ ಸರ, ಮನಗನ ಮಾಡ್ಯಾರ್ರಿ, ಕಾಜು ಬಾದಾಮ ಅದು ಕರಿಕ್ ಹೋಗ್ತೈತ್ರಿ. ಮನಿಗೆ ಹೋಗ್ಬಿಟ್ಟಿಗೆ ಖಾಲಿ. ಮತ್ತೆ ದುರ್ಡ್ಯಾಗ ರೊಟ್ಟಿದಾವೇನು ಹಣದಾವೇನು ಹುಡುಕ್ಯಾಡ್ತೀರಿ. ಜ್ಞಾನದ ಊಟ ಮಾಡ್ರಿ. ಕಾಳ ಜ್ಞಾನದ ಊಟ ಮಾಡಿದ್ರಿ ಅಂದ್ರೆ ಖಾಲಿ ಆಗುವುದಿಲ್ಲ. ಅದು ಯಾವಾಗಲೂ ತುಂಬಿಕೊಂಡಿರ್ತದ. ಇನ್ನೊಬ್ಬರಿಗೆ ಹಂಚಲಿಕ್ಕೆ ಹೇಳ್ತದ. ಆ ಊಟ ಮಾಡೋದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕ ನಾವೆಲ್ಲ ಜ್ಞಾನವಂತರಾಗಬೇಕು. ಮಹಾತ್ಮರು ಹೆಂಗ ಜ್ಞಾನವನ್ನೇ ತಮ್ಮ ಉಸಿರನ್ನಾಗಿ ಮಾಡಿಕೊಂಡ್ರು. ತಾವು ಬದುಕುವ ರೀತಿ, ನಡೆಯುವ ರೀತಿ ಎಲ್ಲವೂ ಜ್ಞಾನದಿಂದಲೇ ಕೂಡಿರ್ತಕ್ಕಂತಹದಾಗಿತ್ತು. ಅಂತಹ ಬದುಕನ್ನ ಮನುಷ್ಯ ಬದುಕಿನೊಳಗ ಬದುಕ್ತಕ್ಕಂಥವನಾದ ಅಂದ್ರ ಈ ಬದುಕ ನಾವು ಬಂದದಕ್ಕೂ ಕೂಡ ಸಾರ್ಥಕ ಆಗಲಿಕ್ಕೆ ಸಾಧ್ಯದ. ಇಲ್ಲ ಅಂದ್ರ ಬದುಕು ವ್ಯರ್ಥ ಆಗ್ತದ. ಬದುಕನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂಥವ್ರಾಗಬಾರದು. ಬದುಕನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥವ್ರು ಆದಾಗ ಈ ಮನುಷ್ಯ ಜನ್ಮ ಹುಟ್ಟಿ ಬಂದದಕ್ಕೂ ಕೂಡ ಸಾರ್ಥಕ. ಇಲ್ಲ ಅಂದ್ರ ಅದು ವ್ಯರ್ಥ. ಏನ್ರಿ ವ್ಯರ್ಥ? ಒಂದ್ ಕತೆ ಹೇಳ್ಯ ನಿಮ್ಗ? ಹೇಳ್ಯ